ಒಂದ ಎರಡ ಸಮಸ್ಯೆಗಳು ಪಾಪ ರೈತರಿಗೆ. ಉತ್ತು ಅಂತ ಟೈಮ್ನಲ್ಲೂ ಸಮಸ್ಯೆ, ಮಳೆ ಬಂದರೂ ಸಮಸ್ಯೆ, ಮಳೆ ಬರದೇ ಇದ್ರೂ ಕೂಡ ಸಮಸ್ಯೆ, ಬೆಳೆ ಬರದೇ ಇದ್ರೆ ಸಮಸ್ಯೆ, ಬೆಲೆ ಸಿಗದೇ ಇದ್ರೆ ಸಮಸ್ಯೆ, ಬೆಳೆಗೆ ಇನ್ನ ಮಾರ್ದಂಥ ಸಂದರ್ಭದಲ್ಲೂ ಆ ಹಣ ಕೊಡದೆ ಹೋದ್ರೂ ಕೂಡ ಪಾಪ ಸಮಸ್ಯೆ. ಎಲ್ಲವೂ ಕೂಡ ಸಮಸ್ಯೆನೆ. ಹುಬ್ಬಳ್ಳಿಯಲ್ಲೂ ಕೂಡ ಹಂಗೆ ಆಗಿರೋದು. ಹುಬ್ಬಳ್ಳಿಯಲ್ಲಿ ಹೆಸರು ಕಾಳು ಬೆಳೆದಂಥ ರೈತರು ಕಂಗಾಲಾಗಿ ಹೋಗಿದ್ದಾರೆ. 4 ತಿಂಗಳಿಂದ ಹಣ ಪಾವತಿ ಮಾಡದ ನಫೆಡ್ 4 ತಿಂಗಳಾಗಿದೆ, ಹಣನೇ ಪಾವತಿ ಮಾಡಿಲ್ಲ. ಬೆಂಬಲ ಬೆಲೆಯಲ್ಲಿ ಹೆಸರು ಕಾಳು ಖರೀದಿ ಮಾಡಿದ್ದಂಥ ನಫೆಡ್ನವರು ಆದರೆ 4 ತಿಂಗಳಾದರೂ ಕೂಡ ದುಡ್ಡೇ ಕೊಟ್ಟಿಲ್ಲ. ಬೆಂಬಲ ಬೆಲೆಯಲ್ಲಿ ತೆಗೆದುಕೊಳ್ಳಲಾಗಿತ್ತು ಹೆಸರು ಕಾಳನ್ನು. ಈಗ ಹಣಕ್ಕಾಗಿ ಎದುರು ನೋಡ್ತಾ ಇದ್ದಂಥ ರೈತರಿಗೆ ನಫೆಡ್ನವ್ರು ಶಾಕ್ ಕೊಟ್ಟಿದ್ದಾರೆ. ಒಂದು, ದುಡ್ಡನ್ನು ಕೊಡದೇ ಇರುವಂಥ ಶಾಕು, ಮತ್ತೊಂದು ಖರೀದಿ ಮಾಡಿದಂಥ ಹೆಸರು ಕಾಳನ್ನೇ ರಿಜೆಕ್ಟ್ ಮಾಡ್ತಾ ಇರೋದು. ಫೆಡರೇಷನ್ ಹೆಸರು ಕಾಳು ಗುಣಮಟ್ಟದಿಂದ ಕೂಡಿಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರಂತೆ ಫೆಡರೇಷನ್ ಅವರು. ಹುಬ್ಬಳ್ಳಿಯ ಬ್ಯಾಹಟ್ಟಿ, ಹಿರೇಸೂರು, ಸುಳ್ಯ ರೈತರು ಕಂಗಾಲಾಗಿದ್ದಾರೆ. ನಮಗೆ ಹಣ ಕೊಡ್ತಾರೆ ಅನ್ಕೊಳ್ತಾ ಇದ್ವಿ, ಈಗ ರಿಜೆಕ್ಟೇ ಮಾಡ್ತಾ ಇದ್ದಾರೆ ಅಂತ 2025ರ ಡಿಸೆಂಬರ್ನಲ್ಲಿ ಹೆಸರು ಕಾಳನ್ನು ಕೊಟ್ಟಿದ್ರು, ಕಳೆದ ವರ್ಷ ಕೊಟ್ಟಿದ್ರು. ಬ್ಯಾಹಟ್ಟಿಯ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನೀಡಿದ್ರು. ರೈತರು ನಫೆಡ್ ಮೂಲಕ ತೆಗೆದುಕೊಳ್ಳಲಾಗಿತ್ತು. ಬೆಂಬಲ ಬೆಲೆಯನ್ನು ಕೊಟ್ಟು ಪ್ರತಿ ಕ್ವಿಂಟಾಲ್ಗೆ 8,768 ರೂಪಾಯಿಗೆ ಮಾರಾಟ ಮಾಡಿದ್ರು ರೈತರು. ಬೆಂಬಲ ಬೆಲೆ ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಮಾರಾಟವನ್ನ ಮಾಡಲಾಗಿತ್ತು ನಫೆಡ್ಗೆ. 1 ತಿಂಗಳ ನಂತರ ಕಾಳು ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರಂತೆ. 1 ತಿಂಗಳ ನಂತರ ಖರೀದಿ ಮಾಡಾದ್ಮೇಲೆ ಕಾಳೆ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಏನು ಮಾತನಾಡಿದ್ರು ನೋಡೋಣ. ಸರ, ಹೆಸರು ಖರೀದಿ ಕೇಂದ್ರಕ್ಕೆ 3 ತಿಂಗಳ ಅವಕಾಶ ಕೊಟ್ಟಿದ್ರು. 2.5 ತಿಂಗಳ ದಿನ ಸುಮ್ಕ ಕುಂತ 15 ದಿನ ಇರ್ತಾನೆ ಖರೀದಿ ಕೇಂದ್ರ ಚಾಲೂ ಮಾಡಿದ್ರು. ನಾವು ರೈತರ ನೋಂದಣಿ ಮಾಡಿಸಿದ್ವಿ. ಆ ಪ್ರಕಾರ ಬಂದ್ವಿ. ಒಂದು 20 ಗಾಡಿ ಕುಡಿದ್ವು. 20 ಗಾಡಿ ಕುಡಿದಗಳಿಗೆ ಖಾಲಿ ಚೀಲದ ಸಮಸ್ಯೆ, ಕೆಲವೊಂದು ಸಮಸ್ಯೆ ಹೇಳಿದ್ರು. 8 ದಿನ ವಸ್ತಿ ಬಿದ್ದೇವೆ. ವಸ್ತಿ ಬಿದ್ದು ಪಾಳೆ ಪ್ರಕಾರ ನಾವು ಹೆಸರು ಕೊಟ್ಟೇವೆ. ಸಾಣಿಗೆ ಹಾಕ್ಯಾರ, ಶಾಂಪಲ್ ನೋಡ್ಯಾರ, ಎಲ್ಲ ಚೆಕ್ ಮಾಡಿ ಬಾರ್ಕೋಡ್ ಹಾಕಿ ತೂಕ ಮಾಡಿ ಲಾಟ್ ನಂಬರ್ ಹಾಕಿ ಒಕ್ಕೊಂಡಾರ. ಈಗ ರೊಕ್ಕ ಬರ್ತಾವಂತ ನಾವು ಸುಮಾರು 23/12/2025ರಿಂದ ಏನು ಖರೀದಿ ಮಾಡಿರ್ತಾರೆ, ಅವು ಖರೀದಿ ಅಂದ್ರೆ ಪ್ರಕ್ರಿಯೆ ಹೆಂಗಾಗೈತೆ ಅಂದ್ರೆ ಮಾರ್ಗಸೂಚಿ ಪ್ರಕಾರ ಪ್ರಕ್ರಿಯೆ ಆಗೈತಿ. ಗುಣಮಟ್ಟದ ಕಾಳುಗಳು ಇರ್ತಾವೆ. ಅಂಥದ್ದು ಯಾವಾಗ ಅದನ್ನು ತೂಕ ಮಾಡಿ ಬಾರ್ಕೋಡ್ ಹಾಕಿದ ಮೇಲೆ ರೈತರ ಖರೀದಿ ಮಾಡ್ಕೊಂಡಂಥದ್ದು ಅಲ್ಲಿಗೆ ಮುಗಿದು ಹೋಯ್ತು. ರೈತರದ್ದೇನು ಸಂಬಂಧ ಇಲ್ಲ, ರೈತರ ಅಕೌಂಟಿಗೆ ದುಡ್ಡು ಬರಬೇಕಷ್ಟೇ. ಅದು ಏನಾಗಿದೆಪ್ಪ ಅಂತಂದ್ರೆ ಇವತ್ತು ರಿಜೆಕ್ಟ್ ಆಗಿ ಬರ್ತಾವಂತಂದ್ರೆ ಸುಮಾರು 24 ದಿವಸಗಳ ನಂತರ, ಅಂದ್ರೆ ಸುಮಾರು ಜನವರಿ 14ನೇ ತಾರೀಕಿಗೆ ರಿಜೆಕ್ಟ್ ಆಗಿ ಬರ್ತಾವೆ. ಅವಾಗ ಸಿಬ್ಬಂದಿ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಯಾವುದೇ ಮಾರುಕಟ್ಟೆಲ್ಲಾಗಲಿ ನಫೆಡ್ಡೇ ಆಗಲಿ ಏನನ್ನೇ ಖರೀದಿ ಮಾಡುವಂಥ ಸಂದರ್ಭದಲ್ಲಿ 100 ಸಲ ಅಳದು ತೂಗಿ ಯಾಮಾರಿಸ್ತಾರೆ ಬಿಟ್ರೆ ಇಲ್ಲಿ ರೈತರು ಯಾಮಾರಿಸಲ್ಲ. ಗುಣಮಟ್ಟ ಎಲ್ಲ ಚೆಕ್ ಮಾಡೇ ತಗೊಳ್ಳುವಂಥದ್ದು. ತಗೊಂಡಾದ್ಮೇಲೆ 1 ತಿಂಗಳಾದ ಬಳಿಕ ಗುಣಮಟ್ಟ ಸರಿ ಇಲ್ಲ ಅಂದ್ರೆ ಹೇಗೆ ಅಂತ ಯಾಕೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ? ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ವಾ ಇವ್ರ ಕೈಲಿ? ಏನಾಗಿರೋದಿಲ್ಲಿ? ಖಂಡಿತವಾಗಿಯೂ ನೀವು ಹೇಳೋದು ಸತ್ಯ. ಯಾಕಂದರೆ ಯಾವುದೇ ಒಂದು ಏನು ಈಗ ಬೆಂಬಲ ಬೆಲೆಯೊಂದಿಗೆ ಯಾವುದೇ ಧಾನ್ಯ ಖರೀದಿ ಮಾಡಿದ್ರು ಸಹ ಅದನ್ನು ಗುಣಮಟ್ಟ ಪರಿಶೀಲನೆ ಮಾಡಿದ ನಂತರನೇ ಅದನ್ನು ಖರೀದಿ ಮಾಡೋ ಒಂದು ಪದ್ಧತಿ ಇದೆ. ಮತ್ತು ತೇವಾಂಶ ಇರ್ಬೋದು ಇತ್ಯಾದಿಗಳ ಒಂದು ಗುಣಮಟ್ಟ ಪರಿಶೀಲನೆ ಮಾಡಿ ಮತ್ತು ಏನು ಗಾತ್ರ ಇರ್ಬೋದು ಗ್ರೇಡಿಂಗ್ ಎಲ್ಲ ಮಾಡಿದ ನಂತರನೇ ಖರೀದಿ ಪ್ರಕ್ರಿಯೆ ಮಾಡಲಾಗುತ್ತೆ. ಈಗಾಗಲೇ ಖರೀದಿ ಪ್ರಕ್ರಿಯೆ ಮುಗಿದಿದೆ. ಡಿಸೆಂಬರ್ನಲ್ಲೇ ಈಗ ಖರೀದಿ ಮಾಡಿ ಏನಾದರೆ ಗೋದಾಮಿಗೆ ಕಳಿಸ್ಕೊಡಲಾಗಿತ್ತು. 1 ತಿಂಗಳ ನಂತರ ಅದನ್ನು ವಾಪಸ್ ಕಳಿಸುವಂಥ ಪ್ರಕ್ರಿಯೆ ನಡೆದಿದೆ. ಅಂದರೆ ಗೋದಾಮಿನಿಂದ ಏನು ರೈತರಿಗೆ ವಾಪಸ್ ಕೊಡುವಂಥ ಪ್ರಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ರೈತರು ಅದನ್ನು ನಿರಾಕರಣೆ ಮಾಡಿದ್ದಾರೆ. ಹೀಗಾಗಿ ಏನು ಕೃಷಿ ಪತ್ತಿನ ಸಹಕಾರ ಸಂಘದ ಬ್ಯಾಹಟ್ಟಿ ಒಂದು ಏನು ಗೋದಾಮಿನಲ್ಲಿ ಈಗ ಸದ್ಯ ಅದು ಹೆಸರನ್ನ ಇಡಲಾಗಿದೆ. ಆದರೆ ಇಲ್ಲಿ ಇದ್ದಲ್ಲಿನೇ ಹುಳ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಒಂದು ರೀತಿಯಲ್ಲಿ ಏನು ನಫೆಡ್ ಸಂಸ್ಥೆ ಒಂದು ಚೆಲ್ಲಾಟದಿಂದಾಗಿ ರೈತರು ಒಂದು ಪ್ರಾಣ ಸಂಕಟಕ್ಕೆ ಗುರಿಯಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಪ್ರಕ್ರಿಯೆ ಮಾಡ್ಬೇಕಂದ್ರೂ ಸಹ ಈ ಒಂದು ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ ಪ್ರಕಾರನೇ ಈಗ ಏನು ರೈತರ ಒಂದು ಹೆಸರನ್ನ ಖರೀದಿ ಮಾಡಲಾಗಿದೆ. ಆದರೆ ಖರೀದಿಯ ಪ್ರಕ್ರಿಯೆ ಮುಗಿದು 1 ತಿಂಗಳಾದ ನಂತರ ವಾಪಸ್ ಮಾಡಿರೋದು ಮತ್ತು ಈಗೇನು ರೈತರು ಈಗಾಗಲೇ ಆಲ್ರೆಡಿ ಮಳೆ ಬರ್ತಾ ಇದೆ, ಮುಂಗಾರು ಬಿತ್ತನೆಗೆ ಏನು ಸಿದ್ಧತೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಹಣಕ್ಕಾಗಿ ಎದುರು ನೋಡ್ತಾ ಇದ್ರು. ಆದರೆ ಈಗ ಹೆಚ್ಚು ಕಡಿಮೆ 87 ಲಕ್ಷ ರೂಪಾಯಿ ಹಣ ಬರಬೇಕಾಗಿತ್ತು. ಯಾಕಂದರೆ 1000 ಕ್ವಿಂಟಲ್ ಖರೀದಿ ಮಾಡಲಾಗಿತ್ತು. ಈ 1000 ಕ್ವಿಂಟಲ್ ಹೆಸರನ್ನ ರಿಜೆಕ್ಟ್ ಮಾಡಲಾಗಿದೆ ಮತ್ತು 87 ಲಕ್ಷ ರೂಪಾಯಿ ಬರಬೇಕಾಗಿದ್ದ ಬಾಕಿ ಅಲ್ಲೇ ಪೆಂಡಿಂಗ್ ಉಳಿದಿದೆ. ಈಗ ರೈತರು ಡಿಮ್ಯಾಂಡ್ ಏನಂದರೆ, ಈಗ ನೀವು ಖರೀದಿ ಮಾಡಿ ಪ್ರಕ್ರಿಯೆ ಮುಗಿದ ನಂತರ ನಮ್ಗೆ ರೋಲೇ ಇಲ್ಲ, ಅಲ್ಲಿ ಏನಿದ್ರು ದುಡ್ಡು ಕೊಡಬೇಕಾದ್ರೆ ನಿಮ್ಮ ಕೆಲಸ ಅನ್ನೋ ಒಂದು ಮಾತನ್ನು ಹೇಳ್ತಿದ್ರು. ಆದರೆ
ಆದರೆ ಗುಣಮಟ್ಟ ಸರಿ ಇಲ್ಲ ಅಂತೇಳಿ ನಫೆಡ್ ವಾದ ಮಾಡ್ತಾ ಇದೆ. ಹೀಗಾಗಿ ಒಂದು ರೀತಿಯಲ್ಲಿ ಅಡಕತ್ರೆಯಲ್ಲಿ ರೈತರು ಸಿಗಾಕೊಂಡಿದ್ದಾರೆ. ಪೃಥ್ವಿರಾಜ್, ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಎಂಟ್ರಿ ಆಗಬೇಕಾಗುತ್ತೆ, ಸಮಸ್ಯೆನ ಬಗೆಹರಿಸಬೇಕಾಗುತ್ತೆ. ಒಂದು ತಿಂಗಳಾದ್ಮೇಲೆ ಸರಿ ಇಲ್ಲ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಪಾಪ ಎಷ್ಟೆಲ್ಲ ನಷ್ಟ ಆಗುತ್ತೆ ರೈತರಿಗೆ. ನೋಡೋಣ ಬರ್ತಾರ ಜಿಲ್ಲಾಧಿಕಾರಿಗಳು, ಸರಿಪಡಿಸ್ತಾರ ಈ ಸಮಸ್ಯೆಯನ್ನ ಅಂತ. ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ.